ಓಕೆ ಗುರುಜಿ, ಮುಂದಿನ ರಾಶಿ ಮಿಥುನ ರಾಶಿ. ಹೇಗಿದೆ ಮಿಥುನ ರಾಶಿಯವರಿಗೆ ಈ ವಾರ? ಮಿಥುನ ರಾಶಿಯವರಿಗಂತೂ ತುಂಬ ಸೂಪರ್ ಅಂತ ಹೇಳುತ್ತೆ. 100%. ಶುಕ್ರ ಗ್ರಹ 12ನೇ ಮೇಲಿರ್ತಾನೆ. ಹೊಸ ಹೊಸ ಸಂಬಂಧ ಸಿಗುತ್ತೆ, ಹೊಸ ಹೊಸ ಅದೃಷ್ಟವನ್ನು ಕೊಡ್ತಾನೆ. ಆಮೇಲೆ ಮಿಥುನ ರಾಶಿಗೆ ಬಹಳ ವಿಶೇಷವಾದ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡ್ತಾ ಹೋಗ್ತಾನೆ. ನಿಮ್ಮ ಲಕ್ಕನ್ನ ಭಾಳ ದೊಡ್ಡ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ, ತುಂಬ ಪಾಸಿಟಿವ್ನ ಕೊಡ್ತಾ ಹೋಗ್ತಾನೆ. ಅತಿ ಹೆಚ್ಚು ಸಕಲ ಸಂಪತ್ತು ಐಶ್ವರ್ಯನ ಕೂಡ ಮಿಥುನ ರಾಶಿ ಸಿಗ್ತಾ ಇದೆ. ಮಿಥುನ ರಾಶಿಗೆ ಈ ವಾರದಲ್ಲಿ ಭಾಳ ಪಾಸಿಟಿವ್ ಕೊಡ್ತೈತೆ. ಅದರಲ್ಲಿ ಕೂಡ ನೀವು ಬರ್ಕೋಬೇಕಂತ ನಂಬರ್ಸು ಭಾಳ ವಿಶೇಷವಾಗಿ 3-4 ತುಂಬ ಲಕ್ಕನ್ನು ಕೊಡುತ್ತೆ. ಮತ್ತು ಯಾವಾಗಲೂ ನಿಮ್ಮ ಪರ್ಸಲ್ಲಿ ಯೂಸ್ ಮಾಡೋಕ್ಕೆ ಕಡಲೆಕಾಳು ಮತ್ತು ಉದ್ದಿನ ಕಾಳನ್ನು ಇಟ್ಕೊಳ್ಳಿ. ನಿಮ್ಮ ಲೈಫಲ್ಲಿ ತುಂಬ ತುಂಬ ಇಂಪ್ರೂವ್ಮೆಂಟನ್ನು ಕೊಡುತ್ತೆ. ಅದ್ಭುತವಾದ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾ ಹೋಗುತ್ತೆ. ಎಷ್ಟು ಊಹೆ ಮಾಡ್ತಿರೋ ಅಷ್ಟು ನಿಮಗೆ ಎನರ್ಜಿನ ತಂದು ಕೊಡುತ್ತೆ. ಎಷ್ಟು ಪಾಸಿಟಿವ್ ಮೇಲೆ ಪಾಸಿಟಿವ್ ತಂದು ಕೊಡುತ್ತೆ. ನಿಮ್ಮ ಲಕ್ಕನ್ನು ಅತಿ ಹೆಚ್ಚು ಆರಾಧನೆ ಮಾಡಿ. ನಿಮ್ಮ ಲಕ್ಕಿಗೆ ನಿಮಗೆ ಸಾಟಿ ಅಂತ ಹೇಳುತ್ತೆ. ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಭಾಳ ದೊಡ್ಡ ಸಕಲ ಸಂಪತ್ತು ಐಶ್ವರ್ಯ ನಿಮ್ಮ ರಾಶಿಗೆ ತುಂಬಿ ತುಳುಕ್ತಾ ಇರೋದ್ರಿಂದ ನಿಮಗೆ ಈ ವಾರದಲ್ಲಿ ಭಾಳ ಪುಣ್ಯ ಇದೆ ಮೇಡಮ್. ಭಾಳ ಪುಣ್ಯ ಇದೆ. ಓಕೆ ಗುರುಜಿ, ಹಾಗಿದ್ರೆ ಮುಂದಿನ ರಾಶಿ ಕಟಕ ರಾಶಿ. ಹೇಗಿದೆ ಕಟಕ ರಾಶಿಯವ್ರಿಗೆ? ಕಟಕ ರಾಶಿಯವ್ರಿಗೆ ಅತಿ ಹೆಚ್ಚು ಸಾವು ನೋವು ದುಃಖ ಮನಸ್ತಾಪಗಳು ಇವೆಲ್ಲವೂ ಕೂಡ ನಡೀತೈತೆ ಅಂತ ಕೇಳಿದ್ದೆ. 100% ಕಟಕ ರಾಶಿಯವ್ರಿಗೆ ಪ್ರಾಪರ್ಟಿ ವಿಚಾರ ಯೋಗವನ್ನು ಕೊಡ್ತಾ ಹೋಗುತ್ತೆ. ಪ್ರಾಪರ್ಟಿ ಆಸ್ತಿ ಅಂತಸ್ತು ಈ ವಾರದಲ್ಲಿ ಪ್ರಾಪರ್ಟಿ ವಿಚಾರಗಳು ತುಂಬ ಸಾಕಷ್ಟು ನಡೀತದೆ. ನೀವು ತಗಲು ಗೊತ್ತಿಲ್ಲ. ಆಸ್ತಿ ವಿಚಾರದಲ್ಲಿ ಸಣ್ಣ ಪುಟ್ಟ ಮಾತುಕತೆ ಜಗಳಗಳು ಇಲ್ಲ ಒಳ್ಳೆ ರೀತಿಲೂ ಆಗುತ್ತೆ, ಕೆಟ್ಟ ರೀತಿಲೂ ಆಗುತ್ತೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಒಂದು ಅರ್ಥ ಮಾಡ್ಕೊಳ್ಳಿ, ಬಹಳ ಅರ್ಥ ಮಾಡ್ಕೊಳ್ಳಿ. ಒಂದು ಯೋಗ ಮತ್ತು ಅಯೋಗ ಎರಡೂ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ತುಂಬ ದುಃಖ ಜಾಸ್ತಿ ಇರ್ತದೆ. ಅದು ಒಂದು ಮಾತ್ರ ತುಂಬ ಟಾಪಿಕ್ ಬರುತ್ತೆ ನೋಡಿ. ಇಲ್ಲಿ 6ನೇ ತಾರೀಕಲ್ಲಿ ಹುಟ್ಟಂತರ ಭಾಳ ವಿಶೇಷವಾಗಿ ಈ KKR ಟೀಮ್ ಕ್ಯಾಪ್ಟನ್ನು ಅವರು ಅಷ್ಟು ಚೆನ್ನಾಗಿ ಆಡ್ತಾರೆ. ಅದೇ ಪಂಜಾಬ್ ಟೀಮ್ ಕ್ಯಾಪ್ಟನ್ನು ತುಂಬ ಚೆನ್ನಾಗಿ ಆಡ್ತಾರೆ. ಸ್ಟಾಪಿಗೆ ಹೋಗಿರಿ, ಇವ್ರು ತಳಗಡೆ ಇದ್ದಾರೆ. ಅನ್ನೋದು ಭಾಳ ಕೇರ್ಫುಲ್ಲಾಗಿ ನೀವು ಎಷ್ಟು ಹ್ಯಾಂಡಲ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಮತ್ತು ಕಟಕ ರಾಶಿಗೆ ಈ ವಾರ ತುಂಬ ಚೆನ್ನಾಗಿದೆ. ಓಕೆ, ಕಟಕ ರಾಶಿಗೂ ಸರಿ. ಹಾಗಿದ್ರೆ ಮುಂದಿನ ರಾಶಿ ಗುರುಜಿ ಸಿಂಹ ರಾಶಿ. ಸರಿ ಇಲ್ಲ ಟೈಮ್ ಅಂತ ಹೇಳ್ತಾ ಇದ್ರಿ, ಹೇಗಿದೆ ಈ ವಾರ? ಹಾಗಿದ್ರೆ ಸಿಂಹ ರಾಶಿಗಂತೂ ತುಂಬ ಬ್ಯಾಡ್ ಟೈಮ್ ಅಂತ ನಾನು ಹೇಳುತ್ತೆ. ತುಂಬ ಬ್ಯಾಡ್ ಟೈಮ್, ಎವ್ರಿ ಬ್ಯಾಡ್ ಟೈಮು. ನಾನು ಊಹೆ ಕೂಡ ಮಾಡೋಕ್ಕಾಗಲ್ಲ ಅಂಥ ಈ ವಾರ ಪೂರ್ತಿ ಕಣ್ಣೀರನ್ನು ಕೈ ತೊಳಿತೀರ. ಸಿಂಹ ರಾಶಿಯವರಿಗೆ ಸಿಕ್ಕಾಪಟ್ಟೆ ದುಃಖ ನೋವು ಮನಸ್ತಾಪಗಳು ಇದೆಲ್ಲ ಇರುತ್ತೆ. ನೀವು ತುಂಬ ಜೋಪಾನಾಗಿರಿ. ಯಾಕೆ ಹಿಂಗೆ ಆಗುತ್ತೆ? ಎಲ್ಲರೂ ಗುರು ಬಲ ಇದೆ, ಗುರು 11ನೇ ಭಾವದಲ್ಲಿದ್ದಾನೆ. ಕರೆಕ್ಟ್ ರೀ, ಗುರು 11ನಲ್ಲಿದ್ದಾನೆ. ಆದರೆ ಒಂದು ಸುಖಸ್ಥಾನಾಧಿಪತಿ ಬುಧ ಮತ್ತು ಲಾಭಾಧಿಪತಿ ಬುಧ ಅಷ್ಟಮಕ್ಕೆ ಹೋಗ್ತಾನೆ. ಅಷ್ಟಮಕ್ಕೆ ಹೋಗಬಾರ್ದು. ಅದೇ ರೀತಿಯಲ್ಲಿ ಗುರು ಮತ್ತು ಬುಧ ಪರಿವರ್ತನೆಗೆ ವರ್ಕ್ ಆಗಲ್ಲ. ಯಾಕಂದರೆ ಗುರುನ ಕಂಡ್ರೆ ಬುಧನಿಗಾಗಲ್ಲ, ಬುಧನ ಕಂಡ್ರೆ ಗುರುಗಾಗಲ್ಲ. ಇವಾಗ ಹೆಂಗೆ ಅಂದರೆ ಭಾಳ ವಿಶೇಷವಾಗಿ ಭಾಳ ಅರ್ಥ ಮಾಡ್ಕೊಳ್ಳಿ. ಸಿಂಹ ರಾಶಿಗೆ ಕುಜಗ್ರಹ ಅಷ್ಟಮದಲ್ಲಿರೋದು, ಶನಿ ಅಷ್ಟಮದಲ್ಲಿರೋದು ತುಂಬ ದೊಡ್ಡ ಅಪಾಯ. ಮತ್ತು ಇಲ್ಲಿ ರಾಶಾಧಿಪತಿ ಸೂರ್ಯ ಕೂಡ ತುಂಬ ಬಲವಾಗಿ ಸ್ಟ್ರಾಂಗ್ ಆಗಿದ್ದು ಅವನ ಲೈಫಲ್ಲಿ ಭಾಳ ದೊಡ್ಡ ಮಿರಾಕಲ್ನ ಕೊಡ್ತಾ ಹೋಗುತ್ತೆ. ಸಾಕಷ್ಟು ಘಟನೆಗಳನ್ನ ಕೊಡುತ್ತೆ, ತುಂಬ ತೊಂದರೆಯನ್ನು ಕೊಡುತ್ತೆ. ಭಾಳ ಮಿರಾಕಲ್ ಅರ್ಥ ಮಾಡ್ಕೊಳ್ಳು. ನಾನು ಯಾವಾಗಲೂ ಹೇಳ್ತೀನಿ, ಒಂದು ವೃಷಭ ರಾಶಿಗೆ ವಿರಾಟ್ ಕೊಹ್ಲಿ ಅವ್ರ ಕನ್ನಿ ರಾಶಿ ಹುಟ್ಟಿದ್ರು ಕೂಡ ವಿ ಅಕ್ಷರ ಇಟ್ಕೊಂಡಿದ್ದಾರೆ. ಅದು ವೃಷಭ ರಾಶಿಗೆ ಸೇರುತ್ತೆ. ಅದಕ್ಕೆ ಟೈಮ್ ಚೆನ್ನಾಗಿಲ್ಲ. ಒಂದಲ್ಲ ಒಂದು ಸಮಸ್ಯೆಗಳು, ಒಂದಲ್ಲ ಒಂದು ದುಃಖಗಳು. ತುಂಬ ಅವ್ರು ಸಂತೋಷ ಇರೋಕ್ಕೆ ಬಿಡಲ್ಲ, ದುಃಖದಲ್ಲಿ ದುಃಖವನ್ನು ಕೊಡ್ತಾ ಹೋಗುತ್ತೆ. ಆದ್ದರಿಂದ ವೃಷಭ ರಾಶಿಯವರು ವಿರಾಟ್ ಕೊಹ್ಲಿ ಆಗಿದ್ರು ಕೂಡ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಅತಿ ಹೆಚ್ಚು ಎಷ್ಟು ಹುಷಾರಾಗಿರ್ತಾರೋ ಅಷ್ಟು ತುಂಬ ಉತ್ತಮವಾದ ರೀತಿಯಲ್ಲಿ ಹೇಳುತ್ತೆ. ಯಾಕಂದರೆ ವೃಷಭ ರಾಶಿಯವರಿಗೆ ಟೈಮ್ ತುಂಬ ಬ್ಯಾಡು. ವೃಷಭ ರಾಶಿಯವರು ತುಂಬ ಅತಿ ಹೆಚ್ಚು ನೀವು ಹುಷಾರಾಗಿದ್ದಷ್ಟು ಒಳ್ಳೆಯದು. ಯಾಕೆಂದರೆ ಆ ಒಂದು ವೃಷಭ ರಾಶಿಯವ್ರಿಗೆ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಆ ಹೆಸರಿದ್ರೂ ಕೂಡ ಸಾಕಷ್ಟು ಘಟನೆಗಳು ಕೊಡುತ್ತೆ. ಮೊದಲನೇ ಲೆಟ್ರು ಅದು VN ಅಕ್ಷರ ಆಗಿರ್ಬೋದು, U ಆಗಿರ್ಬೋದು, ಇದೆಲ್ಲವೂ ಕೂಡ ಅನ್ವಯಿಸ್ತಾ ಹೋಗುತ್ತೆ. ತುಂಬ ಕಂಟ್ರೋಲ್ ಮಾಡ್ಕೊಳ್ಳಿ. ಮತ್ತು ಈ ಕಾನ್ ಅಕ್ಷರನೂ ಕೂಡ ಅದೇನಾಗುತ್ತೆ, ಮೃಗಶಿರ ನಕ್ಷತ್ರ ಅದು ವೃಷಭ ರಾಶಿಯಿಂದಲೇ ಹೋಗಿ ಅದು ಮಿಥುನ ರಾಶಿ ಇದೆ. ಆ ಅಕ್ಷರ ಕೂಡ ಹುಷಾರಾಗಿರುತ್ತೆ. ಕಾನ್ ಅಕ್ಷರ ಕೂಡ ಕಂಟ್ರೋಲ್ ಮಾಡಬೇಕಾಗುತ್ತೆ. ಅಂದ್ರೆ ರಾಶಿ ಯಾವ್ದು ಬೇರೆ ಇದ್ರು ಆ ನೇಮಿಂದ ಬಂದರೂ ಕೂಡ ಅವ್ರಿಗೆ ತೊಂದರೆ ಆಗುತ್ತೆ. ಹೌದು 100% ಆಗುತ್ತೆ. ಕಾನ್ ಅಕ್ಷರ ಕೂಡ ಆಗುತ್ತೆ. ಓಕೆ ಗುರುಜಿ, ಹಾಗಿದ್ರೆ ಮುಂದಿನ ರಾಶಿ ಕನ್ಯಾ ರಾಶಿ. ಹೇಗಿದೆ ಕನ್ಯಾ ರಾಶಿಯವರಿಗೆ? ಕನ್ಯಾ ರಾಶಿಯವರಿಗೆ ನೋಡಿ, ಈ ಪಾಲಿಶ್ ಅನ್ನೋದು ಕನ್ಯಾ ರಾಶಿ. ಪಿ ಪೂ ಎಲ್ಲ ಕನ್ಯಾ ರಾಶಿ ಆಗುತ್ತೆ. ಅದರಿಂದ ನೀವು ತುಂಬ ಕೇರ್ಫುಲ್. ತಮಿಳ್ನಾಡಲ್ಲಿ ಪೊಲೀಸ್ ಅವ್ರನ್ನ ಜೀವಾವಧಿ ಶಿಕ್ಷೆಯನ್ನು ಮಾಡಿದರು, ಕರ್ನಾಟಕದಲ್ಲಿ ಮಾಡಿದರು. ಏನೇಳಿ ಒಂದು ಹುಷಾರಾಗಿರ್ಬೇಕಾಗತ್ತೆ.
ಇದೆಲ್ಲವೂ ಕೂಡ ಆಘಾತವನ್ನು ತಂದುಕೊಡುತ್ತೆ. ಅದರಿಂದ ನೀವು ಎಷ್ಟು ಹುಷಾರಾಗಿರ್ತೀರೋ ಅಷ್ಟು ನಿಮ್ಮ ಲೈಫಲ್ಲಿ ತುಂಬ ಕಷ್ಟ. ಈ ಪೊಲೀಸ್ ಡಿಪಾರ್ಟ್ಮೆಂಟವರು ತುಂಬ ಕೇರ್ಫುಲ್ ಆಗಿರ್ಬೇಕು. ಕುಜ ಮತ್ತು ಶನಿ ಇಬ್ಬರು ಒಟ್ಟಿಗೆ ಸೇರಿದಾಗ ಕೋರ್ಟು ಕೇಸು ಇದೆಲ್ಲವೂ ಕೂಡ ನಡೀತಿದೆ. ಇದನ್ನು ಎಷ್ಟು ಹುಷಾರಾಗಿ ಹ್ಯಾಂಡಲ್ ಮಾಡ್ತೀರೋ ಅಷ್ಟು ನಿಮ್ಗೆ ತುಂಬ ಒಳ್ಳೆಯದು. ಪೊಲೀಸರು ತುಂಬ ಟೈಮ್ ಕೆಟ್ಟರಿಂದ ನೀವು ಆಘಾತವನ್ನು ಮಾಡ್ಕೊಂಡಲ್ಲೇ ತುಂಬ ಜೋಪಾನವಾಗಿರೋದು ತುಂಬ ಉತ್ತಮವಾದ ಒಂದು ಕೆಲಸ ಆಗುತ್ತೆ. ಯಾಕಂದರೆ ಸಂಕಟಗಳು ಬರ್ತವೆ. ಆ ಸಂಕಟವನ್ನು ನೀವು ಹೇಗೆ ಬಗೆಹರಿಸ್ಕೊತೀರ ಅನ್ನೋದು ಉತ್ತಮ. ಅದರಿಂದ ಸೂರ್ಯನು ಕೂಡ 12ನೇ ಮಲ್ಲಿದ್ದಾನೆ, ಗುರು 10ನೇ ಮಲ್ಲಿದ್ದಾಗ ಕೆಲಸಕ್ಕೆ ಹೋದರೂ ಕೂಡ ದುಃಖವನ್ನು ಅನುಭವಿಸ್ಬೇಕಾಗತ್ತೆ. ಕೆಲಸಕ್ಕೆ ನೀವು ಹೋಗ್ತಾ ಇದ್ರೆ ದುಃಖಗೊಳುತ್ತೆ. ಯಾರೆಲ್ಲ ಕನ್ಯಾ ರಾಶಿಲಿ ಹುಟ್ಟಿರ್ತಾರೋ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ನೋಡಿ, ಧೋನಿ ಕೂಡ ಸಿಂಹ ರಾಶಿಲಿ ಹುಟ್ಟಿದ್ದಾರೆ. ನಾನು ಹೇಳೋದು ಮರ್ತೆ, ಸಿಂಹ ರಾಶಿ ಉತ್ತರ ನಕ್ಷತ್ರ. ಅವ್ರು ಕುಂಭಕರ್ಣ ಥರ ಇನ್ನೂ ನಿದ್ದೆ ಹೊಡಿತಿಲ್ಲ, ಅವರೇ ಗ್ರೌಂಡಿಗೆ ಬಂದಿಲ್ಲ. ವಿರಾಟ್ ಕೊಹ್ಲಿ ಉತ್ತರ ನಕ್ಷತ್ರ, ಅದು ಕನ್ಯಾ ರಾಶಿ ಬರ್ತಾರೆ. ಅವರು ಸಿಂಹ ರಾಶಿ, ಇವರು ಕನ್ಯಾ ರಾಶಿ. ಇವ್ರು ಆಡ್ತಾರೆ, ಸ್ವಲ್ಪ ಡಿಸ್ಟರ್ಬ್ ಆಗ್ತಾರೆ. ಏನಕ್ಕೆ ಈ ಮಾತನ್ನ ಹೇಳ್ತೇನೆ ಅಂದರೆ, ಸುಮ್ಮನೆ ಯಾರೋ ಒಬ್ಬರು, ನಾನು ಸಿಂಹರಾಶಿ ಬಗ್ಗೆ ನಾನು ಹೇಳಿದಾಗ ನಾನು ಯಾರೋ ಹೇಳ್ತಾಯಿದ್ರು, ನಾನು ನೋಡ್ತಾಯಿದ್ದೆ ಸಿಂಹರಾಶಿ ಹಂಗಿಲ್ಲ ಹಿಂಗಿದೆ ಚೆನ್ನಾಗಿದೆ ಅಂತ. ಯಾರೋ ಅವ್ರನ್ನ ಯಾರನ್ನಾರು ಲವ್ ಮಾಡ್ತಾ ಇರ್ತಾರೆ ಅವರೆಲ್ಲ, ಹುಡುಗಿನೋ ಹುಡುಗನೋ, ಅದಕ್ಕೆ ಅವ್ರು ಬಿಲ್ಡಪ್ ಕೊಟ್ಟಿರ್ತಾರೆ. ಏನು ಹೇಳಿ, ಅವ್ರಿಗೆ ಮೆಚ್ಚಕ ರೀತಿ ಹೇಳಿರ್ತಾರೆ ಅಂತ ಅವಕ್ಕೂ ಹೇಳಕ್ ಬರಕ್ಲ ಜ್ಯೋತಿಷನ ನಾವು ನೋಡಿರೋ ಪ್ರಕಾರ ಅವನ್ನೆಲ್ಲ ಮೆಚ್ಚಕ್ಕೆ ಹೇಳಿರ್ತೇವೆ 100%. ಅವ್ನು ಯಾವ ಲವ್ ಮಾಡ್ತಿರ್ತೇವೇನೋ. ಇವಾಗ ಏನಾಗುತ್ತೆ, ಜ್ಯೋತಿಷ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲರೂ ಬರ್ತಾರೆ. ಏನು ಹೇಳಿ, ಕಾಲಿಗೆ ಬೀಳೋರು ಬರ್ತಾರೆ, ಮನಸ್ಸಿಗೆ ಬೀಳೋರು ಬರ್ತಾರೆ, ತಲೆ ತೆಗಿಯೋರು ಬರ್ತಾರೆ, ತಲೆ ಹಾಳು ಮಾಡೋರು ಬರ್ತಾರೆ. ಏನು ಹೇಳಿ, ಹೌದು, ಅಲ್ಲಿ ಬರ್ತಾರೆ. ಅದನ್ನು ಹೇಗೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ.